ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಎಂಬತ್ತೈದು ವರ್ಷ ಅಂತ ನಿಮ್ಗೀಗ. ಗುಜರಾತ್ ಬಂದು ಮಕ್ಕಳು ಅಲ್ಲಿ 30 ವರ್ಷದ ಮ್ಯಾಗ ಆತ್ರಿ. ನೀವು ನಾವೀಗ ಒಂದು 5-6 ವರ್ಷ ಆತ್ರಿ. 5 ವರ್ಷ ಆತು. ಹೆಂಗ್ ಬಿಟ್ಟು ಬಂದ್ರಿ ಊರು? ಮತ್ತು ಮಕ್ಕಳಿದ್ದಲ್ಲಿ ಬರಾಕಬೇಕಲ್ರಿ. ಮತ್ತು ಮಕ್ಕಳು ಇಲ್ಲಿದಾರ, ನಾವು ಒಬ್ರು ಅಲ್ಲಿ ಏನಿರ್ಬೇಕ್ರಿ ಬಂದ್ಬಿಡ್ತಾರೆ. ಈಗ ಇವ್ರಂತೂ ಅಭ್ಯಾಸ ಆಗೈತಿ ಇವ್ರಿಗೆ. ಇಲ್ಲಿ ಇದ್ರು ಎಲ್ಲ ಮಾಡಿದ್ರು, ಇವ್ರಿಗೆ ಗೆಳತನ ಇಲ್ಲೇ ಆಯ್ತು, ಇವ್ರ ಮದುವೆ ಇಲ್ಲೇ ಆಯ್ತು, ಎಲ್ಲ ಆತು ಇವ್ರದ್ದು. ಇವ್ರಿಗೇನು ತೊಂದರೆ ಇಲ್ಲ. ಯವ್ವ ನೀನು ಅಲ್ಲಿ ಕಟ್ಕೊಂಡಿದ್ದೆಲ್ಲ ಸಾಮ್ರಾಜ್ಯ ಹೆಂಗ್ ಬಿಟ್ಟು ಬಂದ್ರಿ ಅಂತೆ. ಮತ್ತು ಬಿಟ್ಟು ಬರ ಪ್ರಸಂಗನ ಬಂತ್ರಿ, ಬಂದ್ವಿ. ಮೊಮ್ಮಕ್ಳು ಅದಾರ್ರಿ ಮಾಡ್ಕೊಂಡು ಹೋಗ್ತಾರ. ಎಲ್ಲ ಮಾಡಿದ್ರೆ ಬಿಟ್ಟು ಬಂದೀವಿ. ಮತ್ತೇನು ಮಾಡ್ಬೇಕ್ರಿ? ಏನ್ ಅನ್ಸತ್ತೆ ಈ ಊರು ಆ ಊರು? ಬರ್ರಿ, ಈ ಊರು ಏನ್ ಅನ್ಸತ್ತೆ? ಎಲ್ಲ ಚಲೋನ ಅಂತೈತ್ರಿ. ಮತ್ತೇನು ಮಾಡ್ಬೇಕೆಲ್ಲ ಚಲೋನ. ನಾವೆಲ್ಲಿ ಇರ್ತೀವಿ ಅಲ್ಲಿ ಚಲೋನ. ಅದನ್ನ ಚಲೋ ಮಾಡ್ಕೊಂಡ್ಬಿಡೋದು. ಹೇಳ್ರಿ ನಮ್ಗೆ ಹೆಂಗಿತ್ತು ನಿಮ್ಮ ಬಾಲ್ಯ? ಹೆಂಗ್ ಬೆಳೆದ್ರಿ? ಹೆಂಗಿತ್ತು ಆವತ್ತಿನ ಕಾಲ? ಆ ಕಾಲನ ಬೇರೆ ಐತ್ರಿ, ಈ ಕಾಲನ ಬೇರೆ ಐತಿ. ಬೇರೆ ತಿಂತೀರಿ? ಹೆಂಗೆ ಬೇರೆ ಇದೆ? ಹಂಗಾದ್ರೆ ನಾವು ಇದ್ದಿದ್ದಂಗೆ ನಾವು ಹೆಂಗೆ ಮಾಡ್ಕೊಂಡೋಗಿ ಒಂದು ಬೇರೆ ಆಕೈತ್ರಿ. ಮತ್ತೆ ಸಾರಿಗೆ ಪಲ್ಲಿಗೆ ಹೋಗಿದ್ರಿ? ಏನಿಲ್ಲ ರೀ, ಏನಿಲ್ಲ, ಬರೀ ಭೂಮ್ಯಾಗ ದುಡಿಯೋದ್ರಿ, ಊಟ ಮಾಡೋದು ಅಷ್ಟೇ. ಅಷ್ಟೇ, ಮತ್ತೇನಿಲ್ಲ. ಯಾವ್ದು ನಿಮ್ಮ ತವ್ರ ಮನೆ? ಮುಳುಗುಂದ್ರಿ ತವ್ರ ಮನೆ. ಯಜಮಾನ್ರೂರು? ಹರ್ಲಾಪುರ ರೀ. ಹರ್ಲಾಪುರ. ಅಲ್ಲಿಗೆ ಮದುವೆ ಮಾಡ್ಕೊಂಡು ಬಂದ್ರಿ. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ಏನು ನಮ್ಗೆ ಗೊತ್ತಿಲ್ರಿ, ಅವಾಗ ಸಣ್ಣ ಮಕ್ಕಳಿದ್ದಾಗ ಮಾಡ್ಯಾರ ಲಗ್ನ. ಓ, ಬಾಲ್ಯ ವಿವಾಹ. ಕೇಳಿಲ್ಲ ಹೇಳಿಲ್ಲ, ಒಟ್ಟು ಹಿರಿಯರದ ಅಧಿಕಾರ ಅವಾಗ. ಹಿರಿಯರು ಮಾಡಿದ್ದು ನಾವು ಮಾಡ್ಕೊಂಡಿದ್ದು. ನಮ್ಮ ಲಗ್ನ ಆಗಿದ್ದು ಗೊತ್ತಿಲ್ರಿ. ಹಂಗ ಸುಮ್ಮನೆ ಒಂದೇ ಸಲ ನಡಿಯಕ್ಕೆ ಬಂದಿರಿ. ಏನು ಯಜಮಾನ್ರ ಹೆಸರು? ಎಲ್ಲಪ್ರಿ. ಏನು ಮಾಡ್ರ ಅವರು? ಅವರು ಹೊಲ್ದಾಗ ಮನ್ಯಾಗ ದುಡಿಯೋರಿ, ಒಕ್ಕಲ್ತನ. ಕಂತದ ಮೇಲೆ ಜೀವನ? ಹ್ಞೂ ರೀ, ಕಂತದ ಮೇಲೆ. ಏಟ್ ಬರೋದು ಅವಾಗ ಉತ್ಪನ್ನ? ಎಲ್ಲಿ ಬರ್ಬೇಕು ಬಿಡ್ರಿ, ಒಂದು 6 ಎಕರೆ ಬಂದಿದ್ದು ರೀ. ಅಷ್ಟ್ರ ಮೇಲೆ ಹಂಗ ಜೀವನ ಮಾಡ್ತಿದ್ವಿ. ಹೆಂಗ್ ಮಾಡಿದ್ರಿ ಮತ್ತೆ? ಹಂಗಾರೆ ದೇವ್ರು ಹಂಗೆ ನಡ್ಸಿನ ಹಂಗೆ ಮಾಡೀವಿ. ಇವಾಗ ಮನಿ ಮಂದಿ ಓಸು ದುಡಿತೀವಿ, ಒಟ್ಟ ಸಾಲವಲ್ದು. ಅದು ಹೆಂಗ್ ನೀವು ಮಾಡಿದ್ರಿ? ಅವಾಗ ಹಂಗೆ ಮಾಡಿದ್ವಿ ರೀ. ಮತ್ತು ಹಂಗೆ ಮಾಡ್ಕೊಂತ ಇವ್ರು 2 ಮಂದಿ ಶಾಲೆ ಓದಿಸಿರಂತ ಇವರು ಇತ್ತಾಗ ಬಂದು ಸಟ್ಲಾದ್ರು. ಅಲ್ಲ, ಈಗ ಸಮಸ್ಯೆ ಬಂದಿದೆ ನೋಡ. ನೀವು ಯಾವ್ದು ಬಿಟ್ಟಿಲ್ಲ, ಶಾಲೆ ಓದಿಸಿರಿ, ಮದುವೆ ಮುಂಜಿ ಮಾಡಿರಿ, ಹ್ಞೂ ರೀ, ಹಬ್ಬ ಹರಿದಿನ ಆಗ್ಯಾವು, ಎಲ್ಲ ಆಗ್ಯಾವಲ್ಲ. ಹ್ಞೂ ರೀ, ಎಲ್ಲ ಅದ್ರಾಗ ಮಾಡಿರಲ್ಲ. ಮತ್ತೆ ಈಗ ಯಾಕೆ ಆಗೋಲ್ದು ಮಂದಿಗೆ ಅಂತ? ಅವ್ರಿಗೆ ಈಗ ದುನಿಯಾನೇ ಬೇರೆ ಐತಲ್ರಿ. ಈಗ ಅವ್ರು ದುಡ್ದಿದ್ದಾಗ ಸಾಲವಲ್ದು. ಸಾಲದು. ಹಂಗದಾರ್ರಿ ಜನ. ಗಂಡನ ಮನೆಗೆ ಬಂದ್ರಲ್ಲ ಸಣ್ಣ ವಯಸ್ಸು, ಯಾರು ಈ ಮಂತನ್ ಭಾರ ಎಲ್ಲ ಕಲಿಸ್ಕೊಟ್ರು? ನಿಮ್ಮವ್ರು ಹೇಳ್ಕೊಟ್ರ? ಹೆಂಗ್ ಕೊಟ್ರು? ಅವಾಗ ಹೆಂಗಿತ್ತು ಅವಾಗೆಲ್ಲ? ಗಂಡ ಮನೆಗೆ ಬಂದಾಗ ಅತ್ತಿ ಮಾವ ಇದ್ರಲ್ರಿ. ಇದ್ರು ಅವ್ರು ಹೇಳ್ಕೊಟ್ರು. ಮತ್ತೆ ಈಗಿನ ಅತ್ತಿ ಸೊಸೆಯರೆಲ್ಲ ಮತ್ತೆ ಸೀರಿಯಲ್ ನೋಡ್ತೀವಿ, 2 3 ವಿಷಯದ ಬಾಟ್ಲಿ ಹಿಡ್ಕೊಂಡೇ ಓಡಾಡ್ತಾರ ಅವರು. ಅವ್ರಿಗೆ ನಮಗೆ ಯಾರು ಹಾಕ್ತಾರಂತ ಗೊತ್ತಿಲ್ಲ. ನಾವು ಸುಮ್ಮನೆ ಮೂಕರಾಗ ನೋಡ್ರಿ. ನೋಡ್ತೀರಿ ಸೀರಿಯಲ್ ಈಗಿನ? ನೋಡ್ತೇವ್ರಿ, ಇರ್ಲಿಕ್ಕಿರಲಿಲ್ಲ ಹಂಗ. ನೀವು ನಿಮ್ಮ ಅತ್ತಿ ಹೆಂಗಿದ್ರಿ ಹಂಗಾರ? ನಾವು ಚಲೋನ ಇದ್ದೀವಿ ರೀ. ಅವ್ರು ಹೇಳಿದ್ ಕೇಳ್ಕೊಂತ, ಅವ್ರು ಹೇಳಿದ್ದು ಮಾಡ್ಕೊಂತ ಹೋಗ್ಬಿಡೋದು. ಒಟ್ಟು ಅವ್ರು ಹೇಳಿದ್ ಕೇಳೋದ? ನಿಮ್ದೇನು ನಡೀತಿರ್ಲಿಲ್ಲ? ಹೇಳ್ತಿರ್ಲಿಲ್ಲ. ನಿಮ್ಮ ಯಜಮಾನಪ್ಪಂದು? ಅವರು ಹಂಗೆ ಕೆಲಸ ಮಾಡಿದ್ರೆ ಊಟ ಮಾಡೋದು, ಹೊಲಕ್ಕೆ ಹೋಗೋದು, ದುಡ್ಕೊಂಬರೋದು ಇಷ್ಟ ಅವ್ರ ಕೆಲಸ. ನಿಮ್ಗೆ ಏನಾರ ಬೇಕಾತು? ಸೀರೆ ಬೇಕಾತು, ಹೂ ಬೇಕಾತು, ಏನೋ ಧಾರವಾಡ ಪೇಡೆ ಬೇಕಾತು, ಏನು ಯಾರನ್ನ ಕೇಳ್ತಿದ್ರಿ? ಸೀರೆ ಪೇಡೆ ಅತ್ತಿ ಮಾವ ತರ್ತಿದ್ರಿ. ಪೇಡೆ ಪಡೆ ಅವಾಗ ತಂದು ಕೊಡ್ಬೇಕ್ರಿ.
ಅಲ್ವ ಗಂಡಂಗೆ ಕೇಳ್ತಿರ್ಲಿಲ್ಲ ಅಂತ. ಕೇಳೋ ಪ್ರಸಂಗ ಬಂದಾಗ ಕೇಳಿದ್ರೆ ಮತ್ತೆ ಕೇಳ್ತಿದ್ವಿ. ಹಾ ಹ್ಮ್ ಓಕೆ. ಜಾತ್ರೆಗೆ ಪಾತ್ರೆಗೆ ಇದಕ್ಕೆ ಹಬ್ಬಕ್ಕೆ ಇದಕ್ಕೆ ಹೊಟ್ಟಿದ್ರೆ ಸಿನಿಮಾ ಗಿನ್ಮಾ ನಾಟಕ ನೋಡಕ್ಕೆ ಎಲ್ಲಿ ಹೋಗ್ಬೇಕು ಬಿಡ್ರಿ ಅವಾಗ ಹೋಗಿದ್ದಿಲ್ಲ. ಓಕೆ. ಅತ್ತಿ ಮಾವ ಬಿಡ್ತಿರ್ಲಿಲ್ಲ? ಅವ್ರೇನು ಅಂತಿದ್ದಿಲ್ರಿ ನಾವು ಹೋಗ್ತೀವಿ ಅಂತಿದ್ದಿಲ್ಲ. ಯಾಕೆ ಸಿನಿಮಾ ಗಿನ್ಮಾ ನೋಡಿಲ್ಲ? ನೋಡೇರಿ ಒಂದು ಎರಡು ನೋಡಿ ವರ್ಷದಾಗ 2 ವರ್ಷದಾಗ. ಯಾವ ನೋಡ್ರಿ ನೆನಪೈತೆ ಯಾವ್ದು? ಯಾರು ನೆನಪು ಬರ್ಬೇಕು ಬಿಡ್ರಿ, ನೆನಪಿಲ್ಲ. ರಾಜ್ಕುಮಾರ್ ನೋಡಿರೇನೆ? ನೋಡಿಲ್ಲ ಬಿಡ್ರಿ. ನೋಡಿಲ್ಲ. ನಿಮ್ಗೆ ಅವರು ಭೇಟಿಯಾಗಿಲ್ಲ? ಇದ್ರಾಗ ನೋಡ್ತೇವಲ್ರಿ, ಟಿವಿಯಾಗ ನೋಡ್ತೇವೆ. ಟಿವಿಯಾಗ ಅವಾಗ ಎಲ್ಲಿ ಇಲ್ಲ, ಇಷ್ಟ ಜೀವನ. ದುಡಿದು ಇಷ್ಟ ಜೀವನ. ಹಾ ಮತ್ ರಾತ್ರಿ ಆಗೋದು, ಮತ್ ಮುಂಜಾನೆ ಆಗೋದು, ಮತ್ ದುಡಿದು, ಇಷ್ಟ ಕೆಲಸ. ಇಷ್ಟ ಕೆಲಸ ರೀ. ಮತ್ತೆ ಅಲ್ಲ, ಅರ್ಧ ಎಕರೆದಾಗ ಏಟ್ ಬರೋದು ಪೀಕ್ ನಿಮ್ಗೆ? ಎಲ್ಲಿ ಬರ್ಬೇಕು ಬಿಡ್ರಿ, ಹಂಗ ಅರ್ಧ ಎಕರೆದಾಗ ಒಂದು ಸುಸರದ ಬೆಳೆಯರೆ ಮಸಾರಿ ಭೂಮಿ ಅವು ಚಲೋ ಬೆಳಿತಿದ್ದಿಲ್ರಿ, ಭಾಳ ಬರ್ತಿದ್ದಿಲ್ಲ. ಮತ್ತೆ ಹಬ್ಬ ಹರಿದಿನ ಬಂದ್ರೆ ಹ್ಯಾ ಮಾಡ್ರಿ? ಮಾಡ್ತಿದ್ವಿ. ಮತ್ತೆ ಬೇರೆದವ್ರದ್ದು ಹೋಗಿದ್ವಿ, ದುಡಿತಿದ್ವಿ. ಬೇರೆದವ್ರ ಹೊಲಕ್ಕ? ಹೋಗಿದ್ವಿ ರೀ. ಏಟ್ ಕೊಡ್ರಿ ಕೂಲಿ? ಅವಾಗ ಇದ್ದಿದ್ದಿಲ್ಲ ಬಿಡ್ರಿ, 1 ರೂಪಾಯಿ 2 ರೂಪಾಯಿ. 4 ಅಂದ್ರೆ ಭಾಳ. ನಾವು ದುಡಿಯುವಾಗ 4 ರೂಪಾಯಿ ಅಂದ್ರೆ ಭಾಳ. ಮುಂಜಾಲಿದ್ದ ದುಡಿದ್ರು 4 ರೂಪಾಯಿ? 4 ರೂಪಾಯಿ ಇತ್ತು ಅವಾಗ. ಹಾ 4 ರೂಪಾಯಿ ದುಡಿದಿದ್ರಾಗ ಏನೇನು ಖರ್ಚು ಮಾಡ್ಬೇಕಾಯ್ತು ನೀವು? ಹೊಟ್ಟೆ ಖರ್ಚು ಮಾಡ್ಬೇಕ್ರಿ, ಮಕ್ಕಳು ಶಾಲೆದು ನೋಡ್ಕೋಬೇಕು, ಮಾಡ್ತಿದ್ವಿ ಹಿಂಗೆ. ಕಾಲಕ್ಕೆ ಕರೆಂಟ್ ಇತ್ತದ? ಅವಾಗ ಇದ್ದಿದ್ದಿಲ್ಲ ಬಿಡ್ರಿ, ನಮ್ಗೆ ಇತ್ತ ತಿಳುವಳಿಕೆಲಿಂದ ಬಂದೈತೆ ಕರೆಂಟ್. ಮೊದಲು ಇಲ್ರಿ ಚಿಮ್ನಿ ಹಚ್ಕೊಂಡು. ಇವರೆಲ್ಲ ಚಿಮ್ನ್ಯಾಗ ಓದ್ಯಾರನ್ನ? ಹಂಗ ಕಾಲಕ್ಕೆ ಬಂದಿತ್ತು ಕರೆಂಟ್? ಬಂದಿತ್ತು ಇನ್ನೂ ಬಂದಿದ್ದಿಲ್ಲ. ಲಾಟಾಣ್ ರೀ, ಲಾಟಾಣ ಚಿಮ್ಮಿಣಿ. ಅದ್ರಾಗ ನಿಮ್ ಜೀವನ. ಈ ಮನೋರಂಜನೆ ರೇಡಿಯೋ ಗಿಡಿ ಇತ್ತು ಮನ್ಯಾಗ? ಇದ್ದಿದ್ದಿಲ್ಲ ಬಿಡ್ರಿ, ಮನ್ಯಾಗ ರೇಡಿಯೋನೇ ಇಲ್ಲ. ರೇಡಿಯೋ ಯಾವಾಗ ಕೇಳಿರಿ ನೀವು? ಎತ್ತಿತ್ತಾಗ ಭಾಳ ಬಿಡ್ರಿ, ನಾವು ಕೇಳಿದ್ರೆ ಅದ್ರ ಮೇಲೆ ಲಕ್ಷ ಕೊಡ್ತಿದ್ದಿಲ್ರಿ. ಇದ್ರು ಹಾಡು ಪಾಡು ಬರೋವಲ್ಲ ಅವಾಗ? ಏನು ಹಾಡು ಬರ್ಬೇಕ್ರಿ, ಕೆಲಸ ಬಾಡ್ರಿ, ನಾವೆಲ್ಲ ಅಂತ ಲಕ್ಷದ ಹಾಕೊಂತಿದ್ದಿಲ್ರಿ. ಇವರು ನಮ್ಮ ಮನೆಯವ್ರು 8 ಮಂದಿ ಅಂತಮ್ಗಳು. ಶಿವನೇ 8 ಮಂದಿ? 8 ಮಂದಿ ರೀ. ಅವ್ರು ಹೆಂಗೆ ಜೀವನ ಮಾಡ್ಯಾರ, ದುಡ್ದಿದ್ರ ಮ್ಯಾಗ ಜೀವನ ಮಾಡ್ಯಾರ. ಅತ್ತಿ ಮಾವ 8 ಮಂದಿ ಒಂದೇ ಮನೆಯಾಗ ಇದ್ರ? ಒಂದೇ ಮನ್ಯಾಗ ಇದ್ರಿ. ಅಷ್ಟ್ರ ಲಗ್ನ ಆಗಿಂದ್ರೆ ಬೇರೆ ಬೇರೆ. ನೀವೇ ಹಿರೇ ಸೊಸಿ ಏನ್ ನೀವು? ಮನಿಗೆ ನೀವೇ ಹಿರೇ ಸೊಸಿ? ಮತ್ ದೊಡ್ಡ ಜವಾಬ್ದಾರಿ ಮೈದನ್ರು ಅವ್ರು ಇವ್ರು ಹೆಂಗ್ ಮಾಡ್ತಿದ್ರಿ? ಎಲ್ಲಾರು ಸಂಭಾಷಿಸ್ಕೊಂಡ ಹೋಗ್ತಿದ್ವಿ ನಾವು. ಏನು ನಾವೇನು ಹಂಗೆ ಇದನ್ನ ಮಾಡ್ತಿದ್ದಿಲ್ಲ. ಅವ್ರ ಮದ್ವೆ ಮುಂಜಿ ಎಲ್ಲ ನಿಮ್ಮೆಲ್ಲ ನಿಂತ್ಕೊಂಡ್ ಮಾಡ್ರಿ ನೀವು ನಿಮ್ಮ ಯಜಮಾನ್ರು? ಒಟ್ರು 1-2 ಮಂದಿ ನಾವು ಬೇರೆ ಆಗ್ಯಾವ್ರಿ. ಹುಡುಕಿ ಮಾಡೈತಿ ಮಾಡಿ. ಅಲ್ಲ 8 ಮಂದಿ ಅಂದ್ರೆ ಹಂಗಾರೆ ರೊಟ್ಟಿ 8 ಮಂದಿ ಅಂದ್ರೆ ರೊಟ್ಟಿ ಬಡಿಯೋದು ಬೇಡ, ಈಗ ಲಟ್ಟಿಸ್ತಾರ್ರಿ. ಲಟ್ಟಿಸ್ತಾರ? ಅವಾಗ ಎಲ್ರಿ ಬಡಿಯೋದು ಹಿಂಗೆ ಬಡಿಯೋದು? ಇಂತಿಂತ ಬುಟ್ಟಿ ಹಿಟ್ಟು ಬಡಿಯೋದು. ಎಷ್ಟು ಬಡಿತಿದ್ರಿ? 1-2 ಪಡಿ 3 ಪಡಿ ರೊಟ್ಟಿ ಬಡಿದ? ಬಡಿಯೋದು. ಮುಂಜಾನೆ ಶುರು ಮಾಡಿದ್ರೆ ಯಾವಾಗ ಮುಗಿತಿತ್ತು? 4 ಗಂಟೆಗೆ ಹೇಳ್ತಿದ್ವಿ, ಬೆಳಿಗ್ಗೆ 4 ಗಂಟೆಗೆ. 8-9 ಗಂಟೆಗೆ ಮುಗಿಸ್ಕೊಂಡು ಮತ್ತೆ ಹೊಲಕ್ಕೆ ಹೋಗ್ಬೇಕಲ್ರಿ. ಹೊಲದ ಕೆಲ್ಸಕ್ಕೆ. ಮತ್ತೆ ಈ ಹುಡುಗರು ಸಾಲಿ ಇವ್ರು ಕುಂಡಿ ತೊಳೆಯೋದು ಅರಿವಿ ಹಾಕೋದು ಮಾಡೋದು ಎಲ್ಲ ಯಾವಾಗ ಅಂತ ಮಾಡ್ತಿದ್ರೆ ಮಾಡಿ ಉಳ್ದದ್ದು ಮತ್ತೆ ಮನ್ಯಾಗ ಹಿರಿಯರಿದ್ರು ಹತ್ತಿದ್ಲು. ಹೆಂಗಾರ ಮಾಡ್ಲಿ ಅಂತ ಹೋಗಿದ್ರು. ಹೆಂಗ ಮತ್ತೆ ವಾಪಸ್ ಬಂದ್ಮೇಲೆ ಕೆಲಸ ಮತ್ತೇನು? ಮತ್ತೆ ಅಡಿಗ್ರಿ, ಸಂಜೆ ಅಡಿಗೆ ಮಾಡಿದ್ರಿ. ಮತ್ತೆ ಊಟ ಮಾಡಿದ್ರಿ. ಅಷ್ಟೇ ಕೆಲಸ? ಯಜಮಾನಪ್ಪ ಬುತ್ತಿ ಗಿತ್ತಿ ಎಲ್ಲ ತಗೊಂಡ್ ಹೋಗ್ತಿದ್ರ ಹೊಲಕ್ಕ? ಹ್ಞೂ ರೀ, ಮುದ್ದೆನ ತಗೊಂಡ್ ಹೋಗಿದ್ರೆ ಸಂಜೆಗೆ ಬಂದು ಉಣ್ಣೋದು. ಯಜಮಾನ್ರು ಜಗ್ ದುಡಿಯಾರನ? ಜಗ್ಗ ದುಡಿಯೋರಿ. ಮತ್ತೆ ಅವ್ರ ದುಡ್ದಲ್ಲೇ ನಮ್ದು ಎಲ್ಲ ಇಷ್ಟೆಲ್ಲ ಮಕ್ಕಳು ಇತ್ತಾಗ ಬಂದ್ರು ನಾವು ದುಡ್ಕೊಂಡು ತಿನ್ಕೊಂತ ಇದ್ವಿ. ಅವರು ಓದಿದ್ದಿಲ್ಲ, ಸುಮ್ಮನೆ 3ನೇ ಕ್ಲಾಸ್ 4ನೇ ಓದಿರ್ಬೇಕು. ಕನ್ನಡ ಎಲ್ಲ ಬರೀತಿದ್ರು. ಭಾಳ ಅಂದ್ರೆ ಅವರು ಭಾಳಷ್ಟು ಹುಷಾರಿದ್ರು ನಮ್ಮಪ್ಪರು. ಭಾಳ ಅಂದ್ರೆ ಅವ್ರಿಗೆ ಎನರ್ಜಿಕ್ ಸ್ವಲ್ಪ ಕಲ್ತಿರೋ ಅವ್ರು ಒಳ್ಳೆ ಅವ್ರ ಹತ್ರ ಇದ್ದಿತ್ತು.
ಅಷ್ಟೇ ಹುಷಾರಿದ್ರು, ಅಷ್ಟೇ ಅವರು ಇದು ಮಾಡಿದ್ರು. ಆದರೆ ಅವರು ಒಟ್ಟು ಅವ್ರದ್ದು ಏನಂದ್ರೆ ಒಂದು ಕೆಲಸನ ಮಾಡ್ಬೇಕು ಅನ್ನೋದು ಅವ್ರ ಧ್ಯೇಯ. ಅವರು ಮನೇಲಿ ಇರ್ತಿದ್ದಿಲ್ಲ, ಕಿಂದ ಕೆಲಸ ಮಾಡ್ಕೊಂಡು ದುಡಿದು ನಾವು ಇದನ್ನ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಅವರ ಆಸೆ. ಅದಕ್ಕೆ ನಮಗೆ ಸ್ಕೋಪ್ ಕೊಡ್ತಿದ್ರು, ಒಳ್ಳೆ ಇದನ್ನ ಹೇಳ್ತಿದ್ರು. ಯಾವತ್ತು ನಮ್ಗೆ ಅವ್ರು ಒಂದಿಷ್ಟು ಬೈದೆಲ್ಲ ಹೊಡೆದಿಲ್ಲ. ಆಯ್ತಪ್ಪ ನೀವು ನಮ್ಮ ಏನಿದೆಯಲ್ಲ ಮಾಡು ಅಂತ ಹೇಳ್ತಿದ್ರು. ಮತ್ತು ನಾನು ಇಷ್ಟು ಇದು ಇದ್ರೂ ನಾನು ಕರ್ನಾಟಕದಿಂದ ಇಲ್ಲಿ ಬರಬೇಕಂದ್ರೆ ನಮ್ಮ ಅಪ್ಪ ಬಸ್ ಚಾರ್ಜ್ ದುಡ್ಡು ಕೊಡ್ತಿದ್ರು ನನಗೆ. ಹಾಂ, ಓ ನೀವು ದುಡಿದೆಲ್ಲ ಇದಾದ್ಮೇಲೆ ಕೂಡ. ಹಾಂ, ಓಕೆ. ಬಸ್ ಚಾರ್ಜಿಗೆ ತೊಗೊಳಪ್ಪ ನಿನ್ನ ಹತ್ರ ದುಡ್ಡು ನೀನು ಅಲ್ಲಿ ಕೊಟ್ಕೊಂತ ಹೋಗ್ಕೊಂತ ಹೋಗ್ಬಿಡ್ತಿದ್ವಿ. 2,000-3,000 ತಗೊಂತ ಕೊಡ್ತಾಯಿದ್ರು. ಓ ಅವರು ಕೊಡ್ತಾಯಿದ್ರು ಆ ಥರ. ಅವ್ರೇನ ಹೋಗುವಾಗ ಎಲ್ಲಿಗೆ ಯಾರು ಕೊಟ್ಟು ಹೋಗ್ತೇನೆ ಹಂಗೆ ಹೋಗ್ಬಿಡ್ತೀವಿ ಖಾಲಿ ಕೈಲಿ. ನಿನ್ನ ಹತ್ರ ಸ್ವಲ್ಪ ದುಡ್ಡು ಇರಲಿ ಇಟ್ಕೋ ಅಂತೇಳಿ ಚಾರ್ಜಿಗೆ, ಬಸ್ ಚಾರ್ಜಿಗೆ ಆಗಲಿ ಏನಾಗಲಿ ಕೊಡೋರು ನನಗೆ. ಮಗ ಇಲ್ಲಿ ಗುಜರಾತಿಗೆ ಬರ್ತೀನಿ ಅಂದಾಗ ಏನು ಅನ್ನಿಸ್ತು ನಿಮ್ಗೆ? ನಮಗೇನು ಅನಿಸ್ಲೇ ಇಲ್ರಿ. ನಾವು ಅತ್ತ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಧರ್ಮಸ್ಥಳಕ್ಕೆ. ನಿಮ್ಮಂಥವ್ರು ಒಬ್ಬರು ಬಂದು ಬಾ 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 ಅಂತ ಕರ್ಕೊಂಬಂದಾರ. ಬಂದರು ಮತ್ತು ಹಂಗೆ ನಡೀತ್ರಿ ಇದು. ಎಷ್ಟು ವಯಸ್ಸು ಇವಾಗ ಅವ್ರಿಗೆ? ಈಗ 60 ಮ್ಯಾಗ ಆಗ್ಯಾವನ್ರಿ. ಅಲ್ಲ ಅವಾಗ ಇವ್ರಿಗೆ ಬಂದಾಗ ಒಂದು 20-22 ಆಗಿದ್ದಾವ್ರಿ ಅಷ್ಟ. ಮತ್ತೆ ಅರ್ಯಾದ ಹುಡುಗ ಮನೆ ಬಿಟ್ಟು ಮತ್ತೆ ಹಿಂಗೆ ಹೊಕ್ಕಾರ ಅಂದ್ರೆ ಏನೋ ಅನಿಸ್ಲಿಲ್ಲ ನಿಮ್ಗೆ? ಅಲ್ರಿ, ಮತ್ತು ಅವ್ರ ಕೆಲ್ಸದ ಮ್ಯಾಗ ಭಾಳ ಇದು ಇತ್ತು. ಮಾಸ್ತರ್ ನೌಕರಿ ಕೊಡಿಸ್ಬೇಕಂತ ನಾವು ಕಲ್ಸಿದ್ವಿ. ಮಗ ವಾಲ್ಯ ಅಂದ, ಮಾಸ್ತರ್ ನೌಕರಿ ವಾಲ್ಯ ಅಂದ. ಬೇಡ ನಮ್ಗೆ ಹಂಗೆ ಇಂಥದ್ರಾಗ ಜೀವನ ಮಾಡ್ಕೊತ ಬಂದಿರ. ಫ್ಯಾಕ್ಟ್ರಿ ಹುಬ್ಬಳ್ಳಿಯಾಗ ಅಲ್ಲೇ ಇಲ್ಲೇ ಇದ್ದು ಜೀವನ ಮಾಡ್ಕೊತ ಈ ಕಡೆ ಮತ್ತು ಮಂಜುನಾಥ ಕಳಿಸ್ತಾ ಇತ್ತಾಗ, ಧರ್ಮಸ್ಥಳ ಮಂಜುನಾಥ. ಯಜಮಾನ್ರು ಏನನ್ಲಿಲ್ಲ? ಅವ್ರೇನಂತಾರ್ರಿ, ಮಕ್ಕಳು ಹೋಗಿದ್ದು ಕರ್ನಾಟಕ ಬಿಟ್ಟು ಹೋದ್ರೆ ಬಿಡು ಅಂದರು. ನಮ್ದು ನಾವು ಮಾಡ್ಕೊಂಡ್ವಿ, ಅವ್ರು ಮಾಡ್ಕೊತ ಇದ್ರು. ಲಗ್ನ ಮಾಡಿದ್ರು, ತರ್ನ ಅವ್ರನ್ನ ಕೂಡ ಜೋಡು ಮಾಡಿ ಕಳಿಸಿಬಿಟ್ವಿ. ಅವರು ಬರ್ತಿದ್ರಿ, ತಿಂಗಳ 20 ದಿನ 15 ದಿನ ಹಿಂಗಿದ್ದು ಹೋಗಿದ್ರು. ಬಂದು ದನ ಇದ್ದು ರೀ, ಆಕಳ ಎಮ್ಮೆಗೊಡ್ಡು ಕಮ್ತ ಹಿಂಗೆಲ್ಲ ಮಾಡ್ಕೊತ ಹೋದ್ರಿ. ನಾವಂಗೆ ನಮ್ಮ ಮಾವರು 8 ಮಂದಿ ಮಕ್ಕಳಿಗೆ ಒಬ್ಬರು ದುಡ್ಡು ಸಾಕ್ಯಾರಿ. ನಮ್ಮ ಮಾವರು ಒಬ್ಬರಿಗೆ ಸಾಲಿ ಇಲ್ಲ ಅನ್ನಂಗಿಲ್ಲ, ಎಲ್ಲರಿಗಿನ ಓದ್ ಬರ್ಯಾಕ ಕಲಿಸ್ಬಿಟ್ಟಿದ್ರು. ನಮ್ಮ ಮಾವರು ಭಾಳ ದುಡಿವಾನ್ರಿ ಅವರು. ಒಬ್ಬ ಮೈದ್ನ ಕಂಡಕ್ಟರ್ ನೌಕರಿ ತಗೊಂಡ್ರೆ, ಒಬ್ಬ ಹೈಸ್ಕೂಲ್ ಮಾಸ್ತರ್ ಅದ, ಒಬ್ಬ ಲೈಮನ್ ಅದ. ಹಿಂಗೆ ಸಾಲಿ ಕಲಿಸುವಂತ ಹಿಂಗೆ ಅವ್ರನ್ನ ಇದನ್ನ ಮಾಡ್ಕೊಂತ ಓದಿದ್ರ ನಿಮ್ಮ ಮಾವರು? ಎಲ್ಲ ನಮ್ಮ ಮಾವರು ಓದಿಲ್ಲ ಬಿಡ್ರಿ. ನಿಮ್ಮ ಅತ್ತಿನೂ ಓದಿಲ್ಲ? ಏನಿಲ್ರಿ, ಅವ್ರದ್ದು ಇಲ್ಲ. ನಿಮ್ಮ ಅತ್ತಿ ಅವ್ರ ತವ್ರ ಮನೆ ಯಾವ್ದು? ಗೌಡಿಗೆರೆ ರೀ. ಗೌಡಿಗೆರೆ. ಅವರು ದೊಡ್ಡ ಮನೆತನದಿಂದ ಬಂದವರ? ಹಂಗ ಸಾಧಾರಣ ರೀ. ಸಾಧಾರಣ. ಬಟ್ ಚಲೋ ಚಲೋ ಅಮ್ಮ. ಚಲೋ ರೀ. ಉಣ್ಣಾಕ ತಿನ್ನಾಕ ಚಲೋ. ಸಸ್ಯಾರನ್ನ ಚಲೋ ನೋಡ್ಕೊಂತಿದ್ಲು? ನೋಡ್ಕೊಂತಿದ್ವಿ. ಈಗ ಏನ್ ಅನ್ಸುತ್ತೆ ನಿಮ್ಗೆ? ಏನೈತ್ರಿ, ಮತ್ತೆ ಅವರು ಯಜಮಾನ್ರು ಹೋದ್ರೆ ಮಕ್ಳು ಇಲ್ಲಿ ಕರ್ಕೊಂಬಂದ್ರು, ಈಗ ಕುಂತೆ. ಯಜಮಾನ್ರು ಎಷ್ಟು ವರ್ಷ ಆಯ್ತು ಹೋಗಿ? 6ನೇ ವರ್ಷ ರೀ. 6ನೇ ವರ್ಷ? 6 ವರ್ಷ ಆಯ್ತು. ಇರ್ಬೇಕಾಗಿತ್ತು. ಬಟ್ ನೋಡಿದ್ರು ಮಗಂದೆಲ್ಲ? ನೋಡ್ಯಾರಿ, ನೋಡಿದ್ರು. ಲಗ್ನ ಮಾಡಿದ್ರು, ಮಗಳದು ಮಕ್ಕಳದು ಎಲ್ಲ ಲಗ್ನ ಮಾಡಿದ್ರು. ಮೊಮ್ಮಗಳದು ಮಾಡಿದ್ರು? ಮೊಮ್ಮಗಳದು ಇಲ್ರಿ, ಮಾಡಲಿಲ್ಲ. ಅಯ್ಯೋ. ಈಗ 3 ವರ್ಷ ಆತ್ರಿ ಯಾಕಿದಾಗಿ ಮಾಡಲಿಲ್ಲ. ಮತ್ತೆ ಒಬ್ಬಾಕಿದೆ ಅವ್ರ ಹೊಟ್ಟಿಲ್ಲ, ಇವ್ರ ಹೊಟ್ಟೆ 3 ಮಂದಿ ಅದಾರ. ಒಟ್ಟು ಎಷ್ಟು ಮೊಮ್ಮಕ್ಕಳು ನಿಮ್ಗೀಗ? ಕೇಳ್ಬೇಕು, 4 ಮಂದಿ ಅದಾರ ಗಂಡು ಮಕ್ಳು ಹೊಟ್ಟಿಲಿ, ಹೆಣ್ಮಗಳು 3. ಒಟ್ಟು 7 ಮಂದಿ ಮೊಮ್ಮಕ್ಕಳು. ಒಬ್ಬ ಮರಿ ಅದನ, ಮರಿ ಮೊಮ್ಮಗ. ಮುಂದಿನ ನೀರು, ಮುಂದಿನ ಮಾಲಕ್ಕ ಮುಂದಿನ ಮಾಲಕ್ ಬಂದ.
ಮೊಮ್ಮಗ ಬರೀ ಇದದನ್ರಿ ಹಾ ಫಾಸ್ಟ್ ಅದನ ಭಾರಿ ಫಾಸ್ಟ್ ಅದು ಅಂತೂ ನೀವು ಪುಣ್ಯವಂತರು. ಹಾ ಮತ್ತೆ ಇಷ್ಟು ಜನರೇಷನ್ ನೋಡ್ರಿ ನೀವು ಮೊಮ್ಮಗ ಮರಿ ಮೊಮ್ಮಗ ನೋಡ್ರಿ. ಹಂಗಾರೆ ದೇವ್ರು ನೀ ಇಟ್ಟಾನ ಗಟ್ಟಿ ಇಟ್ಟಾನೇನು. ಇಲ್ಲಿ ಅವತ್ತಿನ ಮಂದಿ ಗಟ್ಟಿನೇವು. ಈಗ ಅವಾಗ ಏನಾಕಿತ್ತು, ಬೆವರು ಸುರಿಸಿ ಊಟ ಮಾಡ್ತಿದ್ರಲ್ಲ, ಅದು ಮೈಗೆ ಹತ್ತಿತ್ತು. ಈಗ ಬೆವರ ಸುರಿಸಂಗಿಲ್ಲ. ಎಲ್ಲಿ ಹೋದ್ರೆ ಬರೀ ಎ ಸಿ ಐತಲ್ಲ, ಕುಂದ್ರದು ಹೇಳೋದು ಊಟ ಮಾಡೋದು ಮತ್ತೆ ಮಲಗೋದು ಮತ್ತೆ ಎದ್ದೇಳೋದು. ಅವ್ರ ನಸೀಬ್ರಿ ಅದು. ಅಪ್ಪ ಯಾವಾಗ ಕಳ್ಕೊತೀರಿ ನೀವು? 2017ರಲ್ಲಿ ತೀರ್ಕೊಂಡ್ರಪ್ಪ. ಆಗ್ಲೇ ಇಲ್ಲೆಲ್ಲ ಬಂದಿದ್ರು ನೋಡಿ, ಬಂದಿದ್ರೆಲ್ಲ ಮಾಡಿದ್ರು. ಫ್ಲೈಟ್ ಹತ್ತಕ್ಕೆ ಒಲ್ಲೆ ಅಂದ್ರಂತೆ. ಇಲ್ಲ ಅಂದ್ರೆ ಅಷ್ಟು ಅವಾಗ ಅವ್ರಿಗೆ ಆಗಲೇ ಸ್ವಲ್ಪ ಆರಾಮಿದ್ದಿಲ್ಲ. ಅವಾಗಲೇ ಅವ್ರಿಗೆ ಒಂದು 2 ವರ್ಷದಿಂದ ಲಂಗ್ ಕ್ಯಾನ್ಸರ್ ಆಗಿತ್ತು. ಲಾಸ್ಟ್ ಮೂಮೆಂಟಿಗೆ ಇಲ್ಲಿಂದ ಹೋಗ್ಬೇಕಂದ್ರೆ ಫ್ಲೈಟ್ ಹತ್ತಲಿಕ್ಕೆ ಸ್ವಲ್ಪ ಅನುಕೂಲದಿಂದ ಇದಾಗಲಿಲ್ಲ. ಅವ್ರು ಹಿಂಗಾಗಿ ಹತ್ತಲಿಲ್ಲ. ಅದೊಂದು ದುರ್ಭಾಗ್ಯ ವಿಷಯ. ನಮ್ಮ ತಾಯಿಯವರು ಫ್ಲೈಟ್ ಹತ್ತಿದ್ರು. ಅದೇ ಇದ್ರೊಳಗೆ 2 ನಾವು ಇದು ಮಾಡ್ಕೊಂಡಿವಿ. ಸಂತೋಷ. ಬಟ್ ಈಗ ಯಜಮಾನ ಇರ್ಬೇಕಾಗಿತ್ತು, ನಿಮ್ ಮಜಾ ಇತ್ತು ಗುಜರಾತ್ ಅಲ್ಲಿ ಬಂದು. ಹೌದು ಇರ್ಬೇಕಾಗಿತ್ರಿ. ದೇವ್ರು ತಗೊಂಡು ಹೋದ್ನಲ್ರಿ. ಈಗ ಹಳೆವೆಲ್ಲ ನೆನಪಕ್ಕವನು ಒಬ್ರ ಕುಂತಾಗ. ಏನೇನ್ ಮಾತಾಡ್ತಿದ್ರಿ ಹೊಲ್ದಾಗ ಇಬ್ರ? ಏನ್ ಮಾತಾಡ್ಬೇಕ್ರಿ ದುಡಿಯೋದು. ನಾಳೆ ಲಗು ಬರ್ಬೇಕು, ದೌಡಿದ ನಾಯಿ ಮಾಡ್ಬೇಕು ಕೆಲ್ಸನ. ಹಿಂಗ ಮತ್ತೇನದು, ದೌಡ ಹಾಡು ಕರ್ಕೊಂಡು ಬರ್ಬೇಕು, ಲಗು ಆಗಿ ಮಾಡ್ಬೇಕು. ಇಂಥದ್ದೆಲ್ಲ ಮತ್ತೇನತ್ರಿ ಮಾತಾಡ. ಈ ಮಕ್ಕಳ ಓಡಾಡ್ರಿ ಯಾರಿದ್ರಾಗ? ಯಾರ್ಯಾರು ಇಲ್ರಿ ನಮ್ಮ ಮಕ್ಳು ಓಡಾಡ್ರು. ಯಾರು ಇಲ್ರಿ. ಯಾರಿಲ್ಲ. 2 ಮಂದಿ ಇದ್ರಿ, 2 ಮಂದಿ ಹಂಗ ಅದಾರಿ. ಮಗಳು ಹಂಗ ಅದಾಳ. ಭಯ ಯಾರ್ದಿತ್ತು ಜಾಸ್ತಿ? ನಿಮ್ಮ ಮನೆ ಯಾರ್ದಿತ್ತ ನಿಮ್ದಿತ್ತ ಇವ್ರಿಗೆ? ಇಲ್ ಬಿಡ್ರಿ, ಹಂಗ ಸಾಧಾರಣ. ನಾವು ಅಷ್ಟೊಂದು ಇಲ್ಲ ಮಕ್ಕಳಿಗೆ. ಅವ್ರು ಭಯ ಇಲ್ಲ. ಅವರು ನಾವು ಹೇಳ್ದಂಗ ಮಕ್ಕಳನ್ನು ಚಂದಾಗೆ ಶಾಲೆ ಕಲ್ತರು, ಮತ್ತಿತ್ತಾಗ ಬಂದ್ರು. ನಾವೇನು ಹೇಳ್ತೀವಿ ಅದಕ್ಕೆ ಹೂನಪ್ಪ ಅನ್ನೋರು, ಹ್ಞೂ ಅನ್ನೋರು. ನಾವು ಮಾಡಿದ್ಕ ಅವ್ರೇನು ಅಂತಿದ್ದಿಲ್ಲ. ಮಾಡ್ಕೊಂತ ಈಗ ನೀವು 4 ರೂಪಾಯಿಗೆ ದುಡ್ದಾರು, ಮಗ ಇವತ್ತು ಲಕ್ಷಾಂತರ ಸಂಬಳ ಕೊಡ್ತಾರೆ. ತಿಂಗಳ 30-40 ಜನ ಇಲ್ಲಿ ಕೆಲಸ ಮಾಡ್ತಾರೆ. ಮಾಡ್ತಾರೆ. ಎಷ್ಟು ಖುಷಿ ಐತಿ ನಿಮ್ಗೆ? ಹಂಗಾರೆ ದೇವ್ರ ಭಗವಂತನ ಆಟ ಎಲ್ಲ ನೋಡ್ಬಿಟ್ರಿ ನಿಮ್ ಕಣ್ಣಿಗೆ. ಮಂದಿ ಹೊಲಕ್ ನೀವು ಹೋಗಿದ್ದು ಆತು, ದುಡ್ದಿದ್ದು ಆತು, ಇವ್ರನ್ನ ಸಾಕಿದ್ದು ಆತು. ಮಗ ಮುಂದೆ ಲಕ್ಷಾಂತರ ಇನ್ನೊಬ್ರಿಗೆ ಸಂಬಳ ಕೊಡೋದು ನೋಡಿದ್ರಿ. ಎಲ್ಲ ನೋಡಿದ್ರಿ. ಜಗನ್ನಾಟಕ ಏನ್ ಅನ್ಸತ್ ನಿಮ್ಗಿದು? ಅಲ್ರಿ ಮತ್ತೆಲ್ಲ ದೇವ್ರ ತೋರ್ಸಿದ ಕಣ್ಣಿಗೆ. ತಂದೆ ತಾಯಿ ಮಾಡಿದ ಪುಣ್ಯ ಅದು. ನೀವೇನ್ ಮಾಡಿದ್ರಲ್ಲ, ನೀವೇನ್ ಕಷ್ಟಪಟ್ಟು ಬೆಳೆಸಿದ್ರಲ್ಲ, ಅದ್ರ ಪುಣ್ಯ ಇದು. ಹಳೇದೆಲ್ಲ ಯೋಚನೆ ಮಾಡ್ತಾ ಇದ್ರಿ, ಹೆಂಗಿದ್ದೆ ಹೆಂಗತ್ಪ ಕಾಲ. ಹಂಗೆ ಮತ್ತೆ ನೆನ್ಪಕ್ಕಾರೆ ಅವು. ನೆನಪಕ್ಕ. ಬಟ್ ಇದ್ರೆ ನಿಮ್ಮಂತ ಮಕ್ಳಿರ್ಬೇಕು ನೋಡ್ರಿ. ನಾವು 1000 ಕಿಲೋಮೀಟರ್ ಹಾರ್ಕೊಂಡ್ ಬಂದಿವಿ ಇಲ್ಲಿಗೆ ನಿಮ್ಮ ಮಗನ ಕತೆ ಕೇಳಕ್ಕೆ. ಹಾಗಾದ್ರೆ ನಿಮ್ದು ಪುಣ್ಯ ಐತಿ ಬರಾಕಿಲ್ಲಿ. ನಾ ಏನ್ ಹೇಳಿದೆ ಫಸ್ಟ್ ಅವ್ರಿಗೆ, ಯಾರದಾರ ನಿಮ್ಮ ಮನೆಗೆ ಹಿರಿಯರು ಎಲ್ಲಾರು ಸೇರಿಸ್ರಿ ಫಸ್ಟ್ ಒಂದೇ, ನಿಮ್ ಕತೆ ಆಮೇಲೆ ಕೇಳೋಣಂತೆ. ಯಾಕೆಂದ್ರೆ ನಿಮ್ಮಂಥವ್ರನ್ನ ದಾಖಲಿಸ್ಬೇಕು, ನಿಮ್ಮ ಆಗಿನ ಕತೆಗಳನ್ನ ದಾಖಲಿಸ್ಬೇಕು. ನೋಡ್ರಿ, ಕರೆಂಟ್ ಇಲ್ಲ, ರೇಡಿಯೋ ಇಲ್ಲ, ಮೊಬೈಲ್ ಇಲ್ಲ, ಟಿವಿ ಇಲ್ಲ, ರಸ್ತೆ ಇಲ್ಲ, ಮೋಟಾರ್ ಇಲ್ಲ, ಟ್ರೈನ್ ಇಲ್ಲ, ಹೆಂಗ ಬದುಕಿದ್ರವ ನೀವು ಅಂತ. ಹಂಗಾರೆ ಜೀವನ ಹಿಂಗ ಬಂತದ. ಎಲ್ಲ ಈಗ ಕನಸಿನಂಗಲ್ಲ. ಈಗ ಎಲ್ಲ ಕನಸು ಕಂಡಂಗ್ರೆ ಮತ್ತೆ. ಮೊದಲು ವಿಮಾನ ಯಾವಾಗ ಹತ್ತಿದ್ರಿ? ವಿಮಾನ ಮನ್ಮೇನ್ ಎತ್ತೆ ಬಿಡ್ರಿ, ಒಂದು 4 ವರ್ಷ ತನಕ 5 ವರ್ಷ ಆತ. ಕೊರೋನಕ್ಕಿಂತ ಮುಂಚೆ. ಏನ್ ಅನಿಸ್ತು ಮೊದಲು ವಿಮಾನ ಹತ್ತಾಗ? ಬ್ಯಾಡ ಅಂದ್ರಿ, ನಾನು ಮೊಮ್ಮಗಳು ಕೇಳಿಲ್ಲ, ಟಿಕೆಟ್ ತೆಗ್ದ ಬಿಟ್ಲು. ಏನು ಅನ್ಸ್ಲಿಲ್ಲ. ಹತ್ತಿನ ಮೊದಲು ಹೋಗಂಬಂದ ಹೆಂಗತ್ತೆ ಏನೋ ಅನ್ನಿಸ್ತಾರೆ.
ಹತ್ತಿಂದ ಏನೂ ಭಯ ಅನಿಸ್ಲಿಲ್ಲ. ಏನು ಅನ್ಸ್ಲಿಲ್ಲ. ಹಾ. ಅಂತೂ ಮಗ ಮೊಮ್ಮಗಳು ವಿಮಾನ ಹತ್ಸಿದ್ರು. ಹಾ ಹಚ್ಚಿದ್ರು. ಆಸೆ ಇತ್ತು ಯಾವಾಗಾರ ನಾನು ವಿಮಾನದಾಗ ಬರ್ತೀನಿ ಅಂತ? ಇದ್ದಿದ್ದಿಲ್ಲ ಬಿಡ್ರಿ, ಇದ್ದಿದ್ದಿಲ್ಲ. ಹಾ ಇದ್ದಿದ್ದಿಲ್ಲ. ಹಾ ಯಜಮಾನ್ರು ಹತ್ತಾರ ವಿಮಾನ? ಇಲ್ರಿ, ಬರಲೇ ಇಲ್ಲ ಇಲ್ಲಿಗೆ ಅವರು? ಇಲ್ರಿ, ಇಲ್ಲಿ ಬಂದ್ರು ಅವ್ರಿಗೊಟ್ಟು ಸೀರಿಯಸ್ ಹಾಕೊಂತ ಬಂತ ಹ್ಮ್ ಬಂದಿದ್ರು. ಆ ವಿಮಾನ ಮಾತ್ರ ಹತ್ಲಿಲ್ಲ. ಹೆಂಗ್ ಬಂದ್ರು ಮತ್ತೆ ಇಲ್ಲಿಗೆ ಅವರು? ಇವು ಟ್ರೈನ್ ಅದಾವಲ್ರಿ, ಟ್ರೈನಿಗೆ ಬಂದ್ರು ಅವರು? ಹ್ಮ್ ಟ್ರೈನಿಗೆ ಬರೋದು ಹೋಗೋದು 15 ದಿನ 1 ತಿಂಗಳ ಇರೋರು ಇಲ್ಲೇ ಇದು ಮಾತ್ರ ಬರೋರು. ವಿಮಾನ ಹತ್ತಿರ್ಲಿಲ್ಲ? ಇಲ್ರಿ, ಹತ್ಬೇಕಂದ್ರೆ ಟೈಮ್ಕ ಮತ್ತೆ ದೇವ್ರು ತಗೊಂಡು ಹೋದ್ನಲ್ರಿ, ಪರಮಾತ್ಮ ಅಂತೇಳಿ ಹಚ್ಚಿದ್ರಿ. ಮದುವೆ ಮನೆ ಮುಂದೆ ಆತನ ಎಲ್ಲಿ ಆಯ್ತು ನಿಮ್ದು? ಅಲ್ಲಿ ನಮ್ಮ ಊರಾಗ ಹತ್ರ ಅದು ತವ್ರ ಮನ್ಯಾಗ ಮಾಡ್ಯಾರ. ಅಲ್ಲಿ ಅಲ್ಲೇ ಹಳೆ ಬೀಳ್ತಾನಾರೆ ನಮ್ಮ ಹಂಗ ಒಬ್ರಿಗೊಬ್ರು ಹಿರಿಯರು ಕೂಡಿ ಮಾಡಿ ಒಂದಾತನ ಕೂಡ್ ಲಗ್ನ ಅದು ಭಾಳ ಮಾಡ್ತಿದ್ರು. 5 5? ಹ್ಞೂ ಹಾ 5 ಮಂದಿ. ಹಾ ದಡಪ್ಪನ ಮಕ್ಳು ರೀ, ದಡಪ್ಪನ ಮಕ್ಕಳು ನಮ್ಮ. ಅವಾಗ ನೀವೇನಾರ ಫೋಟೋ ವಿಡಿಯೋ ಅದಾವ ನಿಮ್ಮ? ಅವರೇ ಎಲ್ಲಿ ಬರಬೇಕು, ನಮ್ಮ ತಾಯಿವ ಇಲ್ಲ, ನಮಗೆ ಏನಂತೀರಿ ನಮ್ಮ ಫೋಟೋ ಎಲ್ಲಿ ಬರ್ಬೇಕು? ಏನು ಏನು ಇಲ್ಲ ಇಲ್ಲ ಏನೇನು ಇಲ್ರಿ. ಮತ್ ಮೊದಲನೇ ಸಲ ಯಾವಾಗ ತೆಗಿಸ್ಕೊಂಡ್ರಿ ಫೋಟೋ ಇಬ್ರು ಗಂಡ ಹೆಂಡತಿ? ಇವ್ ಮಕ್ಳು ಇಲ್ಲಿ ಇದು ಪೂಜಾರಿ ಫ್ಯಾಕ್ಟ್ರಿ ಇದು ಪೂಜಾ ಅವಾಗ ಒಂದೇ ಸಲ? ಅವಾಗ ತೆಗ್ಸ. ಅವಾಗ ರೀ ಮತ್ತೆ ಇವ್ರ ಮದುವೆಯಾಗ ಮಕ್ಕಳ ಮದುವೆಯಾಗ ಈಗ ಅಲ್ಲಿ ಓಣ್ಯಾಗ ಮಂದಿ ಸೇರಾರು ಕಷ್ಟ ಸುಖ ಮಾತಾಡ್ತಿದ್ರಿ, ಬಾಯಿರವ ಬಾಯಿ ಹಾಕಿ ಮಾತಾಡ್ತಿದ್ರಿ. ಮತ್ತೆ ಈಗ ಹೆಂಗ್ ಮಾಡ್ತೀರಿ ಟೈಮ್ ಪಾಸ್? ಇಲ್ಲಿ ಟೈಮ್ ಪಾಸ್ ಸುಮ್ಮನೆ ಕುಂದ್ರದ್ರೆ ಮನ್ಯಾಗ ಒಟ್ಟು ಮೊಮ್ಮಕ್ಳು ಇರ್ತಾರ, ಸ್ವಸ್ಥರ ಇರ್ತಾರ, ಮಾತಾಡೋದು ಸುಮ್ಮನೆ. ಈ ಮಗ್ಗಲ ಮನೆಯವರು ಅವರು ಇವರು ನಮಗ್ ಭಾಷೆ ಬರ್ಬೇಕಲ್ರಿ, ಯಾರು ಮಾತಾಡಿದ್ರು ಇಲ್ಲಿ ಗುಜರಾತಿ ಭಾಷೆ ಬರಂಗಿಲ್ಲ. ಇವನ್ ಕೊಟ್ಟು ಟೈಮ್ ಪಾಸ್ ಆಕತ್ರಿ. ಹೌದಾ? ಅಲ್ಲಿ ಆದ್ರೆ ಊರಿಗೆ ಇರಾಕತ್ತಿತ್ತಂದು ಹೇಳವ್ರ ಎಲ್ಲಾರು ನಿಮ್ಗೆ? ನೀವ್ ಹೇಳ್ತೀವಿ ನಾವ್ ಹೇಳಿದ್ರೆ ನಾವ್ ಅಂತವೆಲ್ಲ ಕಿವಾಗ ಹಾಕೊಂತಿದ್ದಿಲ್ರಿ. ನಮ್ಮ ಮನೆ ಅಷ್ಟಕ್ಕೆ ನಾವು ಹ್ಞೂ ಅಂದು ಹೋಗ್ತೀವಿ. ಓಕೆ. ನಿಮಗೆ ಜವಾಬ್ದಾರಿ ಯಾವಾಗ ಕೊಟ್ರು ನಿಮ್ಮ ಅತ್ತಿ ನಿಮಗೆ? ನಾವು ಬೇರೆಗೆ ನಮ್ಮ ಜವಾಬ್ದಾರಿ ತಗೊಂಡಿವ್ರಿ ನಾವು. ಅಲ್ಲಿವರೆಗೆ ಅವ್ರ ಮಕ್ಕಳು ಮರಿ ಎಲ್ಲ ಆಗಿದ್ರು ಅವಾಗ? ಅವಾಗ ನೀವು ಜವಾಬ್ದಾರಿ ನಿಮ್ ಕೈಗೆ ಬಂತು? ನಾವು ಮನೆ ಬಿಟ್ಟು ಯಾವಾಗ ಬೇರೆ ಬಂದ್ವಿ ಜವಾಬ್ದಾರಿ ತಗೊಂಡು. ಅತ್ತಿಯರ ಬಗ್ಗೆ ಏನ್ ಹೇಳ್ತೀರಿ? ಇಲ್ರಿ, ನಾವ್ ಅವ್ರ ಹತ್ರ ಇಲ್ಲ ನಾವ್ ಇಲ್ಲಿ ಇರ್ತೇವ್ರಿ, ಅವ್ರ ಅಲ್ಲಿ ಇರ್ತಿದ್ರು. ಈಗ ನಮ್ಮ ಅಮ್ಮಾರ್ ತೀರ್ಕೊಂಡ್ಮ್ಯಾಗ ಈ ಕಡೆ ಬಂದಾರ್ರಿ. ಹೌದಾ? ಈಗ ಬಂದ ಆದ್ರೆ ಈಗ ನಮ್ಮ ಮಾವಾರ್ ತೀರ್ಕೊಂಡ 8 ವರ್ಷ ಆತ್ರಿ ಅಷ್ಟ. ಜನವರಿ 31ಕ್ಕೆ 8 ವರ್ಷ ಆತ್ರಿ. ಅವಾಗ ಇಲ್ಲಿ ಬಂದಾರ ಅವರು? ಇಲ್ಲೇ ಬಂದಾರ. ಮೊದ್ಲು ಅಲ್ಲೇ ಇದ್ರಿ ಅವ್ರು, ಮಲ್ಲಾಪುರದಾಗ ಇದ್ರಿ ಅವ್ರು. ಈಗ ಕೂಲ್ ಆಗಿರ್ತಾರಲ್ಲ, ಮತ್ ನೀವು ಇದಾದ್ರಿ ಅವರು ಇದಾದ್ರೆ? ನಾವ್ ಹೋಗ್ತಿದ್ದಿಲ್ರಿ, ಅಲ್ಲಿ 8 ದಿನ ಇರ್ತಿದ್ವಿ. ಏನ್ ಜಗಳ ಬರ್ಬೇಕ್ರಿ, ಏನ್ ಅನ್ಬೇಕು? ಅವ್ರು ಅಲ್ಲೇ ಇದ್ರ ಇದಾಕತ್ರ, ನಾವ್ ಈ ಕಡೆ ಬಂದ್ರಿ, ಅವ್ರು ಅಲ್ಲಿಂದ್ರ ಜಗಳ ಚಲೋ ಆಕತ್ರಿ. ಅದು ಇನ್ನೇನ್ ಚಲೋ ಆಗಿತ್ತು ಅನ್ನೋ ಕಡೆ ಊರ್ ಬಿಟ್ಟು ಬಿಡ್ತಿದ್ರಲ್ಲ? ವರ್ಷಕ್ಕೆ 1-2 ಸಲ ಹೋಗ್ತಿದ್ರು. ನಾವು ರಜಾ ಕೊಟ್ಟಾಗ ಹೋಗ್ತಿದ್ರು. ನಾವ್ ಇನ್ನೇನ್ ಹುಡ್ರು ರಜಾ ಕೊಟ್ಟಾಗ ಹೋಗ್ತಿದ್ರಿ. ಅವಾಗ ಹಬ್ಬ ನಮ್ಮಂತ ಸ್ವಸ್ಥರ ಇಲ್ವೋ ಅಂತ ಅವರು, ನಮ್ಮಂತ ಅತ್ತಿನ ಇಲ್ರಿ ಅಂತ ನೀವು, ಹಿಂಗ್ ನಡೆದಿತ್ತದ. ಓಕೆ. ಹೋಗ್ಲಿ ಬಿಡೋ, ಬಹಳ ಖುಷಿ ಆಯ್ತು. ಈಗ ಏನ್ ಅನ್ಸುತ್ತೆ ನಿಮ್ಮ ಅವ್ರ ಬಗ್ಗೆ? ಏನ್ ಅನ್ಸುತ್ತೆ? ನಮ್ಮವ್ರ ಚಲೋ ಅಡ್ಡಿ ಇಟ್ರು, ಚಲೋ ಮನುಷ್ಯರ ಅದಾರ ನಮ್ಮ ಅವ್ರ. ಯಾಕಂದ್ರೆ ದೊಡ್ಡ ಜವಾಬ್ದಾರಿ ಹೊತ್ಕೊಂಡ್ ಬಂದಿದ್ರು, ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಬಂದಿದ್ರು ಅಲ್ಲ? ಇಲ್ಲಿವರೆಗೆ ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಒಂದ್ ದೊಡ್ಡ ಹೆಸರು ಮಾಡ್ಬೇಕಂದ್ರೆ ಕಷ್ಟ ರೀ. ಬೇರೆ ಭಾಷೆ ಊರು
ಬೇರೆ ರಾಜ್ಯ. ಬೇರೆ ಊರ 2 ದಿನ ಬರ್ಬೇಕು ಇಲ್ಲಿಂದ. ಯಾವಾಗ ಫಸ್ಟ್ ನಮ್ಗ ಬಾಳ ಇದಾಕತ್ರಿ ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರ 2 ದಿನ ದಾರಿ ಅನ್ನತ್ಲ ನಮ್ಗೂ ಗೊತ್ತಿದ್ದಿಲ್ಲಲ್ರಿ. ಇನ್ನು ಬರ್ತೈತಿ ಎಲ್ಲಿ ಬರ್ತೈತಿ ಅಂತ ಹೇಳಿ 2 ದಿನ ದಾರಿ ಫಸ್ಟ್ ಬರೋ ಮುಂದೆ ಕುಂತು ಸಾಕಾಗ್ಬಿಟ್ಟಿದ್ರಿ ನಮ್ಗೆ. 2 ದಿನ ಗಟ್ಲೆ ಬರ್ಬೇಕಲ್ರಿ ನಾವು ಅಲ್ಲಿಂದ ಇಲ್ಲಿ ತನಕ. 2 ದಿನ ಬರ್ಬೇಕ್ರಿ, 24 ತಾಸು. 2 ದಿನ ಬರ್ಬೇಕ್ರಿ. ಇನ್ನು ಊರ ಬರ್ತಿದ್ದಿಲ್ಲ ಅಂತಿದ್ರು ನಾವಿನ್ನ. ಮತ್ ಬಂದ್ಮೇಲೆ ಇಲ್ಲಿ ಏನ್ ಮತ್ತ ಅಲ್ಲಿ ಹಂಗ ಏನ್ ಆಗೋದಿಲ್ಲರಿ. ಇಲ್ಲಿ ಎಲ್ಲಾ ತಗೊಂಡ್ ಮಾಡ್ಬೇಕಂದ್ರ ಸ್ವಲ್ಪ ಕಠಿಣ ಆಕತ್ರಿ. ಎಲ್ಲಾ ಕ್ವಾಲಿಟಿ ತಗೊಂಡ್ ಮಾಡ್ಬೇಕಂದ್ರ ಅಡ್ಜಸ್ಟ್ ಮಾಡ್ಕೋಬೇಕಂದ್ರ ಮತ್ ಸ್ವಲ್ಪ ಹೊಂದಾಣಿಕೆ ಆಗ್ಬೇಕಂದ್ರ ಲೇಟ್ ಆಕತ್ರಿ ಎಲ್ಲ. ಅಲ್ಲ ಯಜಮಾನ್ರ ಸಮೇತ ಇಬ್ರ ಹೋಗ್ತಿದ್ರೆ ಇಲ್ಲ? ಅವ್ರ ಮನೀರ್ ನಮ್ಮ ಮನೀರ್ ಕೂಡ ನಾವು ಫ್ಯಾಮಿಲಿ ಕೂಟ ಒಬ್ಬೊಬ್ರ ಹೋಗಿದಿಲ್ಲ? ಇಲ್ಲ ಈಗ ಅಡ್ಡಾಡ್ತಾರ ಒಬ್ಬೊಬ್ರ. ಈಗ ಹೋಗ್ತಾರ. ಈಗ ಹೋಗ್ಬಿಡ್ತೀರಿ.